ಅಂಧಕಾರದಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವ ಒಂದು ಅತ್ಯುತ್ತಮ ಸಾಧನವೇ ಶಿಕ್ಷಣ. ಇತ್ತೀಚಿನ ದಿನಗಳಲ್ಲಿ ಗುಣಮಟ್ಟದ ಶಿಕ್ಷಣ ಕೇವಲ ನಗರಗಳಿಗೆ ಮಾತ್ರ ಸೀಮಿತಗೊಳ್ಳುತ್ತಿದೆ. ಗ್ರಾಮಗಳು ಅಂಧಕಾರದಿಂದ ಮುಕ್ತವಾಗಲು ಸಾಧ್ಯವಾಗುತ್ತಿಲ್ಲ ಮತ್ತು ಗುಣಮಟ್ಟದ ಶಿಕ್ಷಣವನ್ನ ಪಡೆಯುವಲ್ಲಿ ಯಶಸ್ವಿಯಾಗುತ್ತಿಲ್ಲ. ಗಾಂಧೀಜಿಯವರು ಹೇಳಿರುವಂತೆ ಭಾರತವನ್ನು ನಾವು ಕೇವಲ ಕೆಲವು ನಗರಗಳಲ್ಲಿ ಮಾತ್ರ ಕಾಣಲು ಸಾಧ್ಯವಿಲ್ಲ, ಅದು ಅಡಗಿರುವುದು ಲಕ್ಷಾಂತರ ಗ್ರಾಮಗಳಲ್ಲಿ. ಇದಕ್ಕೆಲ್ಲ ಪ್ರೇರಕ ಶಕ್ತಿ ಎಂಬಂತೆ ಜೆಮ್ಸ್ ಅಂದರೆ ಗೋಪಿಕುಂಟೆ ಈರಣ್ಣ ಮಾಸ್ಟರ್ ಸ್ಮಾರಕ ಎಜುಕೇಷನಲ್ ಟ್ರಸ್ಟ್ ಸ್ಥಾಪಿತವಾಗಿದೆ. ಗ್ರಾಮೀಣ ಹಾಗೂ ನಗರ ಪ್ರದೇಶದ ಮಕ್ಕಳನ್ನು ಒಂದೆಡೆ ಸೇರಿಸಿ ಗುಣಮಟ್ಟದ ಶಿಕ್ಷಣವನ್ನ ನೀಡಬೇಕೆಂಬ ಉದ್ದೇಶದಿಂದ ಬೆಂಗಳೂರು ನಗರದಿಂದ ಬಹುದೂರದ ಒಂದು ಸಣ್ಣ ಪಟ್ಟಣವಾದ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹತ್ತಿರವಾದ ಶಿರಾ ಪಟ್ಟಣದಲ್ಲಿ ಸ್ಥಾಪಿತಗೊಂಡಿದೆ. ಐತಿಹಾಸಿಕವಾಗಿ ಶಿರಾ ಪಟ್ಟಣ ಒಂದು ಪ್ರಮುಖ ಸ್ಥಳ. ಶಿರಾ ಪಟ್ಟಣದ ಜನತೆಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಶಿರಾದ ದೊಡ್ಡ ಕೆರೆ ಇಲ್ಲಿದೆ. ಇತಿಹಾಸದಲ್ಲಿ ಬಿಂಬಿತವಾಗಿರುವ ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಮತ್ತು ಜಾಮಿಯಾ ಮಸೀದಿ ಇಲ್ಲಿನ ವಿಶೇಷ. ಇಲ್ಲಿ ಔರಂಗಜೇಬನ ಮಗಳು ವ್ಯಾಸಂಗ ಮಾಡಿದ್ದಳು. ಇಂತಹ ಐತಿಹಾಸಿಕ ಹಾಗೂ ವಿಸ್ಮಯಕಾರಿ ಸ್ಥಳವಾದ ಶಿರಾ ಪಟ್ಟಣದಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಿರುವ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯೇ ದಿ ಪ್ರೆಸಿಡೆನ್ಸಿ ಪಬ್ಲಿಕ್ ಸ್ಕೂಲ್. ಇದು 20 ಎಕರೆ ವಿಸ್ತೀರ್ಣದ ವಿಶಾಲವಾದ ಹಸಿರು ಉದ್ಯಾನವನದ ನಡುವೆ ಸಾವಿರಾರು ಮಕ್ಕಳ ಉಜ್ವಲ ಭವಿಷ್ಯವನ್ನ ರೂಪಿಸುತ್ತಿದೆ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸಹಶಿಕ್ಷಣ ಮತ್ತು ವಸತಿ ಸೌಲಭ್ಯವಿದೆ ಮತ್ತು ಪದವಿ ಪೂರ್ವ ವಿಜ್ಞಾನ ಕಾಲೇಜಿನಲ್ಲಿ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಇ ವಿಭಾಗಗಳಲ್ಲಿ ವ್ಯಾಸಂಗಕ್ಕೆ ಅವಕಾಶವಿದೆ. 2002ರಲ್ಲಿ ಸ್ಥಾಪನೆಯಾದ ಪ್ರೆಸಿಡೆನ್ಸಿ ಪಬ್ಲಿಕ್ ಸ್ಕೂಲ್ ಅತ್ಯಾಧುನಿಕವಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ತನ್ನ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಳವಡಿಸಿದೆ. ಭಾರತೀಯರ ಮೌಲ್ಯಾಧಾರಿತ ಸಂಸ್ಕೃತಿ ಪದ್ಧತಿಗಳನ್ನು ತನ್ನ ಶಿಕ್ಷಣ ವ್ಯವಸ್ಥೆಯಲ್ಲಿ ಸೇರಿಸಿದೆ. ಐಸಿಎಸ್ಸಿ ಪಠ್ಯಕ್ರಮದಲ್ಲಿ ಸ್ವತಂತ್ರವಾಗಿ ಐಸಿಎಸ್ಸಿ ಮಂಡಳಿಯಿಂದ ಪರೀಕ್ಷೆಗಳನ್ನು ನಡೆಸುತ್ತಿದೆ. ಭವಿಷ್ಯದಲ್ಲಿ ವಿಶಿಷ್ಟ ಸಾಧನೆಗಳನ್ನು ಮಾಡಲಿರುವ ವಿದ್ಯಾರ್ಥಿಗಳಿಗೆ ಉನ್ನತ ಗುಣಮಟ್ಟದ ಪಠ್ಯಕ್ರಮವನ್ನ ತನ್ನ ಪಠ್ಯಕ್ರಮದಲ್ಲಿ ಅಳವಡಿಸಿದೆ. ಶಿಕ್ಷಕರೊಂದಿಗೆ ಬೆಳಗಿನ ಪ್ರಾರ್ಥನೆಗಾಗಿ ಒಂದೆಡೆ ಸೇರುವ ಮತ್ತು ಧ್ಯಾನದೊಂದಿಗೆ ತರಗತಿಗಳು ಪ್ರಾರಂಭವಾಗಿ ಪ್ರಾರ್ಥನೆಯೊಂದಿಗೆ ತರಗತಿಗಳು ಮುಕ್ತಾಯಗೊಳ್ಳುವುವು. ಪ್ರತಿಯೊಬ್ಬ ವಿದ್ಯಾರ್ಥಿಯ ಯೋಚನೆ, ಭಾವನೆ ಮತ್ತು ಶೈಕ್ಷಣಿಕ ಪ್ರಗತಿಯ ಕಡೆ ವಿಶಿಷ್ಟ ಗಮನ ಹರಿಸುವ ಸ್ನೇಹಪೂರ್ಣ ಭಾವನೆಗಳೊಂದಿಗೆ ಸ್ಪಂದಿಸುವ ಶಿಕ್ಷಕ ಸಮುದಾಯವಿದೆ. ವಿಶಿಷ್ಟ ವಿದ್ಯಾರ್ಹತೆಯನ್ನ ಹೊಂದಿರುವ, ಪರಿಣತಿ ಪಡೆದ, ಉತ್ತಮ ಸೇವಾ ಮನೋಭಾವದ, ವಿಶ್ವಾಸದಿಂದ ಬೋಧಿಸುವ ಅನುಭವಿ ಶಿಕ್ಷಕರನ್ನ ದೇಶದ ಎಲ್ಲೆಡೆಗಳಿಂದ ಆಯ್ಕೆ ಮಾಡಿಕೊಂಡು ನಿಯೋಜನೆ ಮಾಡಲಾಗಿದೆ. ವಿಶಾಲವಾದ ಹಾಗೂ ಗಾಳಿ ಬೆಳಕಿನಿಂದ ಕೂಡಿರುವ ಸುವ್ಯವಸ್ಥಿತವಾದ ಬೋಧನಾ ಕೊಠಡಿಗಳು ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಅನುಕೂಲಕರವಾದ ವಾತಾವರಣ ಕಲ್ಪಿಸಿದೆ. ಅತಿ ಸೂಕ್ಷ್ಮವಾಗಿ ನಿರ್ವಹಿಸಲ್ಪಡುವ ವ್ಯವಸ್ಥಿತವಾದ ಪ್ರಯೋಗಾಲಯಗಳು ಪ್ರತ್ಯೇಕವಾಗಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಕಂಪ್ಯೂಟರ್ ವಿಜ್ಞಾನಗಳಿಗಾಗಿ ಕಲ್ಪಿಸಲಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರಯೋಗ ಮಾಡುವ ವ್ಯವಸ್ಥೆ, 100ಕ್ಕಿಂತಲೂ ಹೆಚ್ಚು ಕಂಪ್ಯೂಟರ್ಗಳನ್ನೊಳಗೊಂಡ ಕಂಪ್ಯೂಟರ್ ಪ್ರಯೋಗಾಲಯ, ಅಂತರ್ಜಾಲ ವ್ಯವಸ್ಥೆ, ಲಾನ್, ಪ್ರಿಂಟಿಂಗ್ ಮತ್ತು ಮಲ್ಟಿಮೀಡಿಯಾ ವ್ಯವಸ್ಥೆಯನ್ನೂ ಕಲ್ಪಿಸಲಾಗಿದೆ. ಮಕ್ಕಳ ಸರ್ವತೋಮುಖ ಅಧ್ಯಯನಕ್ಕೆ ಅನುಕೂಲವಾದ ಸಾಕಷ್ಟು ಸಂಖ್ಯೆಯ ಪಠ್ಯಪುಸ್ತಕಗಳು, ಪರಾಮರ್ಶಿತ ಗ್ರಂಥಗಳನ್ನೊಳಗೊಂಡ ಸುಸಜ್ಜಿತವಾದ ಗ್ರಂಥ ಭಂಡಾರ, ಎನ್ಸೈಕ್ಲೋಪೀಡಿಯಾ, ವಿಡಿಯೋ ಮತ್ತು ಆಡಿಯೋ ಟೇಪ್ಸ್ ಹಾಗೂ ಸಿಡಿಗಳು ಇಲ್ಲಿ ಲಭ್ಯವಿದೆ. ಮಧ್ಯಾಹ್ನದ ಊಟದ ನಂತರ ಸಾಕಷ್ಟು ಸಮಯವನ್ನ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿ ಮಕ್ಕಳ ಸರ್ವಾಂಗೀಣ ಪ್ರಗತಿಯತ್ತ ಗಮನಹರಿಸಲಾಗುವುದು. ಫುಟ್ಬಾಲ್, ಟೆನ್ನಿಸ್, ಕ್ರಿಕೆಟ್,
ಥ್ರೋಬಾಲ್, ಅಥ್ಲೆಟಿಕ್ಸ್, ಮಾರ್ಷಲ್ ಆರ್ಟ್ಸ್ ಮುಂತಾದ ಕ್ರೀಡೆಗಳಲ್ಲಿ ವಿದ್ಯಾರ್ಥಿ ಸಮುದಾಯವನ್ನ ತೊಡಗಿಸಲಾಗುವುದು. ತಾಲೂಕು ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೆ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಿರುವ ಮಕ್ಕಳು ನಮ್ಮ ವಸತಿ ಶಾಲೆಯಲ್ಲಿದ್ದಾರೆ. ಶಾಲೆ ಮುಗಿದ ನಂತರ ವಿದ್ಯಾರ್ಥಿಗಳನ್ನ ಸುರಕ್ಷಿತವಾಗಿ ಅವರವರ ಮನೆಗಳಿಗೆ ತಲುಪಿಸಲು ಅತ್ಯುತ್ತಮವಾದ ಸಾರಿಗೆ ವ್ಯವಸ್ಥೆಯನ್ನು ಸಂಸ್ಥೆಯು ರೂಪಿಸಿದೆ. ನಗರ ಪ್ರದೇಶದ ಕಲುಷಿತ ವಾತಾವರಣದಿಂದ ಬೇಸತ್ತಿರುವ ಹಲವಾರು ಪೋಷಕರು ತಮ್ಮ ಮಕ್ಕಳಿಗೆ ಪ್ರೆಸಿಡೆನ್ಸಿಯಂತಹ ವಸತಿ ಶಾಲೆಗಳಲ್ಲಿ ಪ್ರವೇಶ ಬಯಸುತ್ತಿದ್ದಾರೆ. ಅಲ್ಲದೆ ದೇಶದ ಎಲ್ಲೆಡೆಗಳಿಂದ ಆಯ್ಕೆ ಮಾಡಿಕೊಂಡಿರುವ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಜಾತ್ಯತೀತ ಮನೋಭಾವನೆ, ದೇಶಪ್ರೇಮವನ್ನ ಅವರಲ್ಲಿ ಮೂಡಿಸುತ್ತಿದೆ. ತಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರಂತೆ ಸೌಹಾರ್ದಯುತ ವಾತಾವರಣವನ್ನ ಕಲ್ಪಿಸಲಾಗಿದೆ. ವಸತಿ ಶಾಲೆಯ ಮಕ್ಕಳು ತಮ್ಮ ಕುಟುಂಬದವರೊಂದಿಗೆ ಸಂಪರ್ಕಿಸಲು ದೂರವಾಣಿ, ಇಮೇಲ್ ವ್ಯವಸ್ಥೆಯನ್ನೂ ಮಾಡಲಾಗಿದೆ. ಹೆಣ್ಣು ಮಕ್ಕಳು ಅತ್ಯುತ್ತಮವಾದ ಭದ್ರತೆಯೊಂದಿಗೆ ಹರ್ಷಚಿತ್ತದಿಂದ ವ್ಯಾಸಂಗ ಮಾಡಲು ಉತ್ತಮ ವಾತಾವರಣವನ್ನ ಒದಗಿಸಲಾಗಿದೆ. ಎಲ್ಲಾ ಧಾರ್ಮಿಕ ಹಬ್ಬಗಳನ್ನು ಮನೆಯಲ್ಲಿ ಆಚರಿಸುವುದಕ್ಕಿಂತಲೂ ವಿಶೇಷವಾಗಿ ವಸತಿ ನಿಲಯದಲ್ಲಿ ಆಚರಿಸಲಾಗುವುದು. ವಸತಿ ಶಾಲೆಯ ಎಲ್ಲಾ ಮಕ್ಕಳಿಗೂ ಜಾಗಿಂಗ್, ದೈಹಿಕ ವ್ಯಾಯಾಮಗಳು ಮುಂತಾದ ಆಚರಣೆಗಳಿಗೆ ಉತ್ತಮವಾದ ಅವಕಾಶಗಳನ್ನು ಒದಗಿಸಲಾಗಿದೆ. ಅತ್ಯಂತ ಶುಚಿಯಾದ, ಹಿತಕರವಾದ ಮತ್ತು ಸುವ್ಯವಸ್ಥಿತವಾದ ಭೋಜನಾಲಯದ ವ್ಯವಸ್ಥೆ, ಊಟದ ಮೊದಲು ಪ್ರಾರ್ಥನೆ, ನಿಯಮಿತವಾದ ಮತ್ತು ಪೋಷಕಾಂಶ ಭರಿತವಾದ ಉತ್ತಮ ತರಕಾರಿಗಳಿಂದ ಕೂಡಿದ ಆಹಾರವನ್ನ ಸಮಯಕ್ಕೆ ಸರಿಯಾಗಿ ಕೊಡಲಾಗುತ್ತಿದೆ. ಮನರಂಜನಾ ಭಾಗವಾದ ಸಂಗೀತ, ಕಲೆ, ನಾಟಕ, ನೃತ್ಯ, ಯೋಗ, ಸಮುದಾಯ ಸೇವೆ ಮುಂತಾದ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನ ತೊಡಗಿಸುವುದಲ್ಲದೆ ಅವರ ಪ್ರತಿಭೆಗಳನ್ನ ಗುರುತಿಸಲು ಕಿರುಪ್ರವಾಸ, ಟ್ರಕ್ಕಿಂಗ್, ಎನ್ಸಿಸಿ, ಸ್ಕೌಟ್ಸ್ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ಅತಿ ಶೀಘ್ರವಾಗಿ ಬೆಳೆಯುತ್ತಿರುವ ದೇಶ ಮತ್ತು ಬದಲಾವಣೆಯನ್ನ ಹೊಂದುತ್ತಿರುವ ಸಮಾಜವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ವಿದ್ಯಾರ್ಥಿ ಸಮುದಾಯವು ಪರಸ್ಪರ ತಮ್ಮ ಭಾವನೆಗಳಿಗೆ ಸ್ಪಂದಿಸುವ, ಪರಸ್ಪರ ಗೌರವಿಸುವ ಅಂಶವನ್ನ ತಿಳಿಸಿ ದೇಶದ ಹೆಸರಿನಲ್ಲಿ ಪ್ರಮಾಣ ಸ್ವೀಕರಿಸುವಂತೆ ಬೋಧನೆ ಮಾಡಲಾಗುವುದು. ಮಕ್ಕಳಲ್ಲಿ ಚಿಗುರೊಡೆಯುತ್ತಿರುವ ಪ್ರತಿಭೆಗಳನ್ನ ಚಿವುಟಿ ಹಾಕದಂತೆ ಅವುಗಳನ್ನ ಪೋಷಿಸುವ, ಬೆಳೆಸುವ ಮತ್ತು ಸಮಾಜಕ್ಕೆ ಕೊಡುಗೆಯಾಗಿ ಕೊಡುವ ಈ ಮಹತ್ ಕಾರ್ಯವನ್ನ ಮಾಡುತ್ತಿರುವ, ತನ್ನದೇ ಆದ ವಿಶಿಷ್ಟ ಧ್ಯೇಯೋದ್ದೇಶಗಳನ್ನ ಹೊಂದಿರುವ ಪ್ರೆಸಿಡೆನ್ಸಿ ಪಬ್ಲಿಕ್ ಸ್ಕೂಲ್ಗೆ ತಮ್ಮ ಮಕ್ಕಳನ್ನ ಸೇರಿಸಿ ಅವರ ಉಜ್ವಲ ಭವಿಷ್ಯವನ್ನ ರೂಪಿಸಲು ಕಾರ್ಯೋನ್ಮುಖರಾಗಿ